ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಿಮಗೆಲ್ಲ ಒಂದು ತುಂಬ ಮುಖ್ಯವಾಗಿರುವಂಥ ಒಂದು ಮಾಹಿತಿನ ಕೊಡ್ತೀನಿ. ಅದು ಯಾವುದ್ರ ಬಗ್ಗೆ ಅಂದರೆ ಸಬ್ಲಿಮಿನಲ್. ಸಬ್ಲಿಮಿನಲ್ ಅಂದರೆ ಏನು ಅಂತ ಅಂದ್ಕೊಳ್ತೀರಾ? ಕನ್ನಡದಲ್ಲಿ ಸಬ್ಲಿಮಿನಲ್ನ ಉತ್ಕೃಷ್ಟ ಅಂತೀವಿ. ಈ ಲಾ ಆಫ್ ಅಟ್ರಾಕ್ಷನಲ್ಲಿ ಈ ಸಬ್ಲಿಮಿನಲ್ ಅನ್ನೋದು ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಈ ಸಬ್ಲಿಮಿನಲ್ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಗಳಿದೆ. ಇನ್ನಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಅಷ್ಟಾಗಿ ಗೊತ್ತಿಲ್ಲ ಅಂತ ಒಂದು ವಿಡಿಯೋ ಮಾಡಿ ಅಂತ ತುಂಬ ದಿನಗಳಿಂದ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ಇದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಬಟ್ ಪ್ರತಿಯೊಬ್ಬರು ಖಂಡಿತ ಕೇಳಿಸ್ಕೊಳ್ಳೇಬೇಕಾಗಿರುವಂಥ ವಿಡಿಯೋ ಇದು. ಯಾಕೆಂದರೆ ನೀವು ಈ ವಿಡಿಯೋನ ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೇ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಗೊತ್ತಿದೆ ಅಂತ ಅರ್ಥ. ನಿಮಗೆ ಆಲ್ರೆಡಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿ ಗೊತ್ತಿದೆ ಅಂದರೆ ಇದನ್ನು ನೀವು ತಿಳ್ಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಈ ಸಬ್ಲಿಮಿನಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಏನೇನು ಬದಲಾವಣೆಗಳನ್ನ ಮಾಡ್ಕೋಬೋದು, ಆ ಬದಲಾವಣೆಗಳಿಂದ ನಿಮಗೆ ಲೈಫಲ್ಲಿ ಏನಾಗುತ್ತೆ, ಏನೆಲ್ಲ ಸಿಗುತ್ತೆ, ಇದನ್ನು ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತಿನ ಈ ವಿಡಿಯೋಲಿ ಹೇಳ್ತೀನಿ. ಹಾಗಾಗಿ ಸ್ಕಿಪ್ ಮಾಡದೆ ತಾಳ್ಮೆಯಿಂದ ಕೊನೆವರೆಗೂ ಕೇಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಸಬ್ಲಿಮಿನಲ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಅಂದರೆ ನಾನು ಕಾನ್ಷಿಯಸ್ ಮೈಂಡಿಂದ ಮಾತಾಡ್ತಾ ಇದ್ದೀನಿ, ನೀವು ಕೂಡ ಕಾನ್ಷಿಯಸ್ ಮೈಂಡಿಂದ ಕೇಳಿಸ್ಕೊಳ್ತಾ ಇದ್ದೀರಾ. ಅಂದರೆ ನಾನು ಇದನ್ನು ಮಾತಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ, ನೀವು ಕೂಡ ಇದನ್ನು ಕೇಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಕೇಳಿಸ್ಕೊಳ್ತಾ ಇದ್ದೀರಾ. ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದರ ಅರಿವು ನಮಗೆ ಇರುತ್ತೆ. ಆ ಥರ ಮಾಡಿದಾಗ ಅದನ್ನು ಕಾನ್ಷಿಯಸ್ ಮೈಂಡ್ ಅಂತೀವಿ. ನಾವು ಮಾತಾಡೋದು, ನಾವು ನಮ್ಮ ದಿನವಿಡೀ ಕೆಲಸಗಳು ಮಾಡೋದು, ಇದೆಲ್ಲ ಕೂಡ ಕಾನ್ಷಿಯಸ್ ಮೈಂಡ್ ಮೂಲಕನೇ. ಈ ಕಾನ್ಷಿಯಸ್ ಮೈಂಡು ಎಲ್ಲಿಂದ ಕಂಟ್ರೋಲ್ ಆಗುತ್ತೆ? ನಮ್ಮ ಎಡಭಾಗದ ಬ್ರೈನಿಂದ, ಲೆಫ್ಟ್ ಪಾರ್ಟ್ ಆಫ್ ಅವರ್ ಬ್ರೈನಿಂದ ಈ ಕಾನ್ಷಿಯಸ್ ಮೈಂಡ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಈಗ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ನಮ್ಮ ಬಲಭಾಗದ ಬ್ರೈನಿಂದ ಕಂಟ್ರೋಲ್ ಮಾಡುವಂಥದ್ದು. ಅಂದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಪರ್ಮಿಷನ್ ಇಲ್ಲದೇನೆ, ನಮಗೆ ಅರಿವೇ ಇರಲ್ಲ ಅದು ಏನು ಮಾಡ್ತಿದೆ, ಹೇಗಾಗ್ತಿದೆ ಅನ್ನೋ ಅರಿವು ನಮಗೆ ಇರಲ್ಲ. ಅದು ಯಾಕೆ ಆಗ್ತಾ ಇದೆ, ಹೇಗಾಗ್ತಾ ಇದೆ, ಏನಾಗ್ತಾ ಇದೆ ಏನು ನಮಗೆ ಗೊತ್ತಿರಲ್ಲ. ಅದಕ್ಕೆ ಅದನ್ನು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರೆಯೋದು. ಈಗ ಈ ಸಬ್ಕಾನ್ಷಿಯಸ್ ಮೈಂಡ್ ಯಾವ ಥರ ಕೆಲಸಗಳು ಮಾಡುತ್ತೆ ಅಂದರೆ, ಈಗ ನೀವು ಉಸಿರಾಡ್ತಾ ಇದ್ದೀರಾ ತಾನೇ, ಅದನ್ನು ನೀವೇನಾದರೂ ಪ್ಲ್ಯಾನ್ ಮಾಡಿಕೊಂಡು ಹೌದು ನಾನು ಈ ರೀತಿ ಉಸಿರಾಡಬೇಕು ಅಂತ ಅಂದ್ಕೊಂಡು ಮಾಡ್ತೀರಾ? ಇಲ್ಲ ತಾನೇ. ನಿಮ್ಗದು ನೀವೇನೇ ಮಾಡ್ತಾ ಇದ್ದೀರಿ ಅದ್ರ ಪಾಡ್ಗದು ಉಸಿರಾಟ ಅನ್ನೋದು ನಡೀತಾ ಇರುತ್ತೆ. ನೀವು ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಏನಾದರೂ ಊಟ ಮಾಡಿರ್ತೀರಾ, ಏನೋ ಒಂದು ತಿಂದಿರ್ತೀರಾ, ಕುಡ್ದಿರ್ತೀರಾ, ಎಲ್ಲನೂ ಅದ್ರ ಪಾಡ್ಗದು ಜೀರ್ಣ ಆಗ್ತಾ ಇದೆ ಅಲ್ವಾ? ನೀವೇನು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ನಾನು ಅರಗಿಸ್ಕೋಬೇಕು, ಇಲ್ಲ ಇದನ್ನು ಊಟ ಮಾಡ್ತೀನಿ, ಇದನ್ನು ಅರಗಿಸ್ಕೋಬಾರ್ದು ಅಂತ ಪ್ಲ್ಯಾನ್ ಮಾಡ್ತೀರಾ? ಇಲ್ಲ ತಾನೇ. ನೀವು ಹೊತ್ತಿಗೂ ಮಾತಾಡ್ತಾ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ. ಸಡನ್ನಾಗಿ ಈಗ ಒಬ್ಬರು ಬರ್ತಾರೆ, ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇರ್ತಾರೆ ನಿಮ್ಮ ಹತ್ರ, ಮತ್ತು ಸಡನ್ನಾಗಿ ಇನ್ನೊಬ್ರು ಬರ್ತಾರೆ, ಇನ್ನೊಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇರ್ತಾರೆ. ನಿಮ್ಮ ಬ್ರೈನು ಈಗ 2-3 ಲ್ಯಾಂಗ್ವೇಜು ಗೊತ್ತಿದ್ದಾಗ ಅವ್ರು ಮಾತಾಡಿದ ಲ್ಯಾಂಗ್ವೇಜು, ಇವ್ರು ಮಾತಾಡಿದ ಲ್ಯಾಂಗ್ವೇಜು ಎಲ್ಲ ಆಟೋಮ್ಯಾಟಿಕ್ಕಾಗಿ ತಗೊಳ್ತಾ ಇದೆ. ಇದು ಹೇಗೆ? ನೀವು ಪ್ಲ್ಯಾನ್ ಮಾಡಿದ್ದಲ್ಲ ಅಲ್ವಾ? ಇದೆಲ್ಲವೂ ಸಬ್ಕಾನ್ಷಿಯಸ್ ಮೈಂಡನ್ನ ಕೆಲಸ. ಅಂದರೆ ನಾವು ಯಾವುದು ಮನಸ್ಸಲ್ಲಿ ಮುಂಚೆನೇ ಅಂದ್ಕೊಂಡು ಮಾಡಿರಲ್ವೋ, ಈಗ ಮಾತಾಡೋದು, ಕೂತ್ಕೊಳ್ಳೋದು, ಎದ್ದೇಳೋದು, ಊಟ ಮಾಡೋದು, ಇದನ್ನೆಲ್ಲ ನಾವು ಅಂದ್ಕೊಂಡು ಈಗ ಹೊಟ್ಟೆ ಹಸಿತಾ ಇದೆ ಊಟ ಮಾಡಬೇಕು ಅಂತ ಅಂದ್ಕೊಂಡು ಊಟ ಮಾಡ್ತೀವಿ ಅಲ್ವಾ? ಈ ಉಸಿರಾಡೋದು, ಜೀರ್ಣ ಆಗೋದು, ಅಥವಾ ಈ ಥರ ನಮಗೆ ಏನಾದರೂ ಒಂದು ಲ್ಯಾಂಗ್ವೇಜಸ್ ಬಗ್ಗೆ ಇದೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಇದೆಲ್ಲ ಸಬ್ಕಾನ್ಷಿಯಸ್ ಮೈಂಡ್ನ ಕೆಲಸ. ಈಗ ಈ ಸಬ್ಕಾನ್ಷಿಯಸ್ ಮೈಂಡು ಲಾ ಆಫ್ ಅಟ್ರಾಕ್ಷನಲ್ಲಿ ಯಾಕೆ ತುಂಬ ಮುಖ್ಯ ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು? ನಾವೇನು ಫೀಲ್ ಮಾಡ್ತೀವೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ನಾವೇನು ಯೋಚನೆ ಮಾಡ್ತೀವೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ನಾವು ಯಾವುದನ್ನು ನಂಬುತ್ತೀವೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ಇದೆ ಅಲ್ವಾ ಲಾ ಆಫ್ ಅಟ್ರಾಕ್ಷನ್?
ಸೊ ನಮ್ಮ ಆಲೋಚನೆಗಳ ಮತ್ತು ನಮ್ಮ ಮಾತುಗಳ, ನಮ್ಮ ಕೆಲಸಗಳ ಮೂಲಕ, ನಮ್ಮ ನಂಬಿಕೆಗಳ ಮೂಲಕ ಹಾಗೂ ಈ ಎಲ್ಲದರ ಫ್ರೀಕ್ವೆನ್ಸಿನೇ ಈ ಲಾ ಆಫ್ ಅಟ್ರಾಕ್ಷನ್ ಅಂದರೆ. ಇವಾಗ ಪ್ರಾಬ್ಲಮ್ ಏನಂದರೆ, ನಮ್ಮ ಭಾವನೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಮತ್ತು ನಮ್ಮ ಕೆಲಸಗಳಲ್ಲಿ, ನಮ್ಮ ನಂಬಿಕೆಗಳಲ್ಲಿ ಈ ಎಲ್ಲದರ ಬಗ್ಗೆನೂ ಏನೋ ಒಂದು ರೀಪ್ರೋಗ್ರಾಮಿಂಗ್ ಅನ್ನೋದು ನಮ್ಮ ಸಬ್ಕಾನ್ಷಿಯಸಲ್ಲಿ ಆಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ತೀನಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವ್ರಿಗೆ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ಅವ್ರ ಮನಸ್ಸಲ್ಲಿ ಫೀಲಿಂಗ್ ಇರುತ್ತೆ. ಇನ್ನು ಕೆಲವರು ಇಲ್ಲ, ನಾನು ಎಕ್ಸಸೈಸ್ ಮಾಡಲೇಬೇಕು ಅನ್ನೋದು ಅಂದ್ಕೊಳ್ತಾ ಇರ್ತೀರ. ಇನ್ನು ಕೆಲವರು ಇಲ್ಲ, ನಾನು ಮಾಡೇ ಮಾಡ್ತೀನಿ, ನಾಳೆ ಅಂತೂ ಫುಲ್ ಕಂಪಲ್ಸರಿ ಮಾಡೇ ಮಾಡ್ತೀನಿ, ಫುಲ್ಲು ಸ್ಟ್ರಾಂಗಾಗಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿರ್ತೀರ. ಇನ್ನು ಕೆಲವರು ಎಕ್ಸಸೈಸ್ ಮಾಡೋದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಳ್ತೀರಾ, ಆದರೆ ಏನೋ ಒಂದು ನಿಮ್ಮ ಮೈಂಡ್ ಡೈವರ್ಷನ್, ಅಲ್ಲಿವರೆಗೂ ಹೋಗೋಕ್ಕೆ ಮುಂದುವರಿಯೋಕ್ಕೆ ಆಗ್ತಾ ಇಲ್ಲ ನಿಮಗೆ. ಇದೆಲ್ಲ ಯಾಕಾಗುತ್ತೆ? ಕೆಲವ್ರಿಗೆ ಈ ಎಕ್ಸಸೈಸ್ ಮಾಡೋದಕ್ಕೆ ಸೋಮಾರ್ತನ, ಇನ್ನು ಕೆಲವ್ರಿಗೆ ಬೋರಿಂಗ್ ಅನಿಸುತ್ತೆ. ಅಯ್ಯೋ ಏನು ಎಕ್ಸಸೈಸು, ಹೋಗು ಇವತ್ತು ಬೇಡ, ನಾಳೆಯಿಂದ ಶುರು ಮಾಡೋಣ, ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಈ ಫೀಲಿಂಗ್ಸ್ ಏನಿದೆ, ಆ ಸೋಮಾರ್ತನ ಅಥವಾ ಅಯ್ಯೋ ನಾಳೆ ಮಾಡೋಣ ಅಂದ್ಕೊಳ್ಳೋದು ಅಥವಾ ಬೋರಿಂಗ್ ಅಂತ ಅನಿಸೋದು, ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ಅದೇ ನಮ್ಮ ರೈಟ್ ಸೈಡ್ ಬ್ರೈನಿಂದ ಈ ಥರ ಕಂಟ್ರೋಲ್ ಆಗಿ ನಮಗೆ ಅನ್ನಿಸ್ತಾ ಇರುತ್ತೆ. ಕಾನ್ಷಿಯಸ್ ಮೈಂಡ್ಗಿಂತ ಸಬ್ಕಾನ್ಷಿಯಸ್ ಮೈಂಡೇ ನಾವು ಮಾಡ್ತಾ ಇರೋ ಕೆಲಸಗಳನ್ನು ಕಂಟ್ರೋಲ್ ಮಾಡೋದು. ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ವಾ, ಅದ್ರ ಕಂಟ್ರೋಲಲ್ಲೇ ನಾವಿದ್ದೀವಿ. ಹಾಗಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೋ ಅದೇ ಕಾನ್ಷಿಯಸ್ ಮೈಂಡ್ ಮಾಡ್ತಾ ಇದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವೇನೇನು ಮಾಡ್ತಿದ್ದೀವೋ ಎಲ್ಲನೂ ನಮ್ಮ ಸಬ್ಕಾನ್ಷಿಯಸ್ ಮಾಡ್ತಾ ಇರೋದೇನೆ. ನಾವೇನಾದರೂ ಒಂದು ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ಆದರೆ ಮಾಡೋಕ್ಕಾಗ್ತಾ ಇರಲ್ಲ. ಇದೆಲ್ಲ ಯಾಕೆ? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮಾಡ್ತಾ ಇರೋದು, ಕಂಟ್ರೋಲ್ ಮಾಡ್ತಾ ಇದೆ ನಮ್ಮನ್ನು. ಈಗ ಇನ್ನೊಂದು ಥರ ಹೇಳ್ತೀನಿ ನೋಡಿ ಎಕ್ಸಾಂಪಲ್. ಈಗ ಮದುವೆ ಆಗಬೇಕು, ಆರಾಮಾಗಿ ಹ್ಯಾಪಿಯಾಗಿ ಒಂದು ಸಂಸಾರ ಜೀವನ ಸಾಗಿಸ್ಬೇಕು ಅಂತ ಎಲ್ಲ ಇರುತ್ತೆ ನಿಮಗೆ. ಆದರೆ ಮದುವೆ ಆದಮೇಲೆ ನಿಮಗೆ ಒಂಥರ ಆ ಪರ್ಸನ್ ನಿಮಗೆ ಯಾರು ಸಿಕ್ಕಿದಾರೋ ಓಕೆ ಒಳ್ಳೆಯವರು, ನನಗೆ ಕರೆಕ್ಟಾಗಿ ಸಿಕ್ಕಿದ್ದಾರೆ ಅಂತ ಅನಿಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ಅವ್ರ ಜೊತೆ ಜಗಳಗಳು, ಏನೂ ಸರಿ ಇಲ್ಲ ಅಂತ ಅನಿಸೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಇದು ಯಾಕೆ ಅಂದರೆ, ಮದುವೆ ಬಗ್ಗೆ ನೀವು ಮದುವೆಗೆ ಮುಂಚೆ ಏನು ಅಂದ್ಕೊಂಡಿದ್ರೋ ಅದು ನಿಮಗೂ ಅಷ್ಟಾಗಿ ಈಗ ನೆನಪಿಲ್ಲ. ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೆನಪಿದೆ ಆವಾಗ ನೀವೇನು ಅಂದ್ಕೊಂಡಿದ್ರಿ ಅಂತ. ಅದು ಪ್ರೋಗ್ರಾಮ್ ಆಗಿ ಕೂತಿದೆ ನಿಮ್ಮ ರೈಟ್ ಸೈಡ್ ಬ್ರೈನಲ್ಲಿ. ಅದರ ಮೂಲಕನೇ ಇದು ನಿಮ್ಮ ಸಂಸಾರದಲ್ಲಿ ಈಗ ನಡೀತಾ ಇರುವಂಥ ಈ ಜಗಳಗಳು, ಮನಸ್ತಾಪಗಳು ಇದೆಲ್ಲ ಆಗ್ತಾ ಇರೋದು. ಅಂದರೆ ಇವಾಗ ನಾನು ನಿಮ್ಗೇನು ಹೇಳಕ್ಕೆ ಹೊರಟೆ ಅಂದರೆ, ಮೇಯ್ನಾಗಿ ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮನ್ನು ಕಂಟ್ರೋಲ್ ಮಾಡ್ತಿದೆ. ಅದೇ ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಫೀಡ್ ಮಾಡಿದ್ರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡಿ ನಮಗೆ ನಮ್ಮ ಸಕ್ಸಸ್ವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಸಿಗೋ ಹಾಗೆ ಮಾಡುತ್ತೆ. ಅದನ್ನು ತಿಳ್ಕೊಂಡು ನಾವು ಆ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಟ್ರೈನಿಂಗ್ ಕೊಟ್ಟಾಗ ಅದು ನಮ್ಮ ಕಾನ್ಷಿಯಸ್ ಮೈಂಡ್ ಮೂಲಕ ನಮ್ಮ ದಾರಿನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತಲ್ವಾ. ಅಂದರೆ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನೇ ಮಾಡೋ ಥರ ಮಾಡುತ್ತಲ್ವಾ. ಇವಾಗ ಇಷ್ಟು ಹೇಳಿದ್ದೀನಲ್ವಾ, ಇವಾಗ ಸಬ್ಲಿಮಿನಲ್ನ ಸರಿಯಾದ ಅರ್ಥನ ಹೇಳ್ತೀನಿ, ಇವಾಗ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಕಾನ್ಷಿಯಸ್ ಮೈಂಡ್ನ ಅಡಚಣೆ ಇಲ್ಲದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಸ್ವೀಕರಿಸುವಂತಹ ಮೆಸೇಜ್. ಅರ್ಥ ಆಯ್ತಲ್ವಾ? ಇನ್ನೊಂದು ಸಲ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಕಾನ್ಷಿಯಸ್ ಮೈಂಡ್ನ ಅಡಚಣೆ ಇಲ್ಲದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಸ್ವೀಕರಿಸೋ ಅಂತಹ ಸಂದೇಶ ಅಂದರೆ ಮೆಸೇಜ್. ಸೊ ನಾವು ನಮ್ಮ ಕಾನ್ಷಿಯಸ್ ಮೈಂಡನ್ನು ಡಿಸ್ಟರ್ಬ್ ಮಾಡದೆ, ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಂದು ಈ ಕಾನ್ಷಿಯಸ್ ಮೈಂಡು ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಸಂದೇಶ ಕೊಡೋದು. ಆವಾಗ ಆ ಸಂದೇಶನೇ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಇವಾಗ ನೀವು ಯಾವುದಾದ್ರೂ ಒಂದು ಅಫರ್ಮೇಷನ್ನ ಹೇಳ್ಕೊಳ್ತಾ ಇದ್ದೀರಾ ಬಾಯಲ್ಲಿ, ಓಕೆ ಇದು ನನ್ನ ಮ್ಯಾನಿಫೆಸ್ಟೇಷನ್ಗೆ, ನನ್ನ ಗೋಲ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ರಿಪೀಟೆಡಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಳ್ಕೊಳ್ತಾ ಇದ್ದೀರಾ. ಆದರೆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಳ ಮನಸ್ಸಿನಲ್ಲಿ
ಒಂದು ಸಂದೇಹ ಬರ್ತಾನೆ ಇರುತ್ತೆ, ಇದೆಲ್ಲಾಗುತ್ತೆ, ನೀವು ತುಂಬ ಕಷ್ಟದಲ್ಲಿದ್ದೀರಾ, ನಿಮಗೆ ಒಂದು 50,000 ಬೇಕು ಅಂತ ಅಂದ್ಕೊಳ್ಳೋಣ. ನೀವು ನನಗೆ ಬೇಕಾಗಿರುವಂಥ 50,000 ನನಗೆ ನಾಳೆ ಒಳಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇರ್ತೀರ. ಆದರೆ ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇರುತ್ತೆ, ನಿನ್ನ ಜೇಬಲ್ಲಿ 500 ರೂಪಾಯಿ ಇಲ್ಲ ಮತ್ತು 50,000 ಹೇಗೆ ಸಿಗುತ್ತೆ ನಿನಗೆ ಅಂತ ಹೇಳ್ತಾ ಇರುತ್ತೆ. ಅಂದರೆ ಇಲ್ಲೇನಾಗ್ತಾ ಇದೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಇದನ್ನು ನಂಬ್ತಾ ಇಲ್ಲ, ನೀವು 50,000ನೇ ನೀವು ನಾಳೆ ಒಳಗೆ ಪಡ್ಕೊಳ್ತೀರಾ ಅನ್ನೋದನ್ನು. ಅದೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಂಬಿಕೆ ಬಂದುಬಿಟ್ರೆ ನಿಮಗೆ 50,000 ಬರುತ್ತೆ ಅಂತ, ಅದು ಯಾವಾಗ ನಿಮ್ಮ ಕಾನ್ಷಿಯಸ್ ಮೈಂಡ್ ಹೋಗಿ ಅದನ್ನು ಡಿಸ್ಟರ್ಬ್ ಮಾಡದೇ ಇರುವಾಗ, ಆವಾಗ ಏನಾಗುತ್ತೆ, ಆ ಸಬ್ಕಾನ್ಷಿಯಸ್ ಮೈಂಡು ಓಕೆ ನಿನ್ನ ಹತ್ರ 50,000 ಇದೆಯಾ, ಸರಿ ತಗೋ ಅಂತ ಕೊಟ್ಟೇ ಬಿಡುತ್ತೆ ಅಲ್ವಾ. ಇವಾಗ ಕಾನ್ಷಿಯಸ್ ಮೈಂಡ್ ಹೇಗೆ ಸಬ್ಕಾನ್ಷಿಯಸ್ ಮೈಂಡ್ನ ಡಿಸ್ಟರ್ಬ್ ಮಾಡುತ್ತೆ ಅಂತೀರಾ? ಈಗ ನೀವೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ, ತುಂಬ ಜನ ಬಂದು ಕೇಳ್ತಾ ಇರ್ತೀರ, ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ ಆದರೆ ಸಿಗ್ತಾ ಇಲ್ಲ ಅಂತ. ನೀವು ಯಾವಾಗ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರೋ ಅದೇ ನಿಮ್ಮ ಕಾನ್ಷಿಯಸ್ ಮೈಂಡ್ ಹೋಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಡಿಸ್ಟರ್ಬ್ ಮಾಡ್ತಾ ಇರೋದು. ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಂಬಿಸಿದ್ದೀರಾ, ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ಕೊಂಡಿದ್ದೀರಾ, ನನಗೆ ಹಣ ಸಿಕ್ಕಿದೆ, ನನಗೆ ರಿಲೇಷನ್ಶಿಪ್ ಸಿಕ್ಕಿದೆ, ನನಗೆ ಜಾಬ್ ಸಿಕ್ಕಿದೆ, ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಕ್ಕಿದೆ ಅಂತ ಹೇಳ್ಕೊಂಡಿದ್ದೀರಾ, ಅಫರ್ಮೇಷನ್ಸ್ ಮಾಡ್ಕೊಳ್ತಾ ಇದ್ದೀರಾ, ಓಪನ್ ಪ್ರೇಯರ್ಸ್ ಮಾಡ್ಕೊಳ್ತಾ ಇದ್ದೀರಾ, ಎಲ್ಲ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಯಾವುದೋ ಒಂದು ಕಾರಣದಿಂದ ಅಡಚಣೆ ಅಂದರೆ ಲೇಟ್ ಆಗ್ತಾ ಇರುತ್ತೆ. ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ತಾನೆ. ಅಷ್ಟರಲ್ಲಿ ನಿಮಗೆ ಡೌಟ್ ಬರುತ್ತೆ, ಎಲ್ಲಪ್ಪ ಇನ್ನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ, ಇಲ್ಲಿ ನೋಡಿದ್ರೆ ಕಷ್ಟಗಳಿದೆ, ಅವ್ರು ಬಂದು ಕೇಳ್ತಾರೆ, ಇವ್ರು ಬಂದು ಡಿಸ್ಟರ್ಬ್ ಮಾಡ್ತಾರೆ, ಏನು ಮಾಡೋದು ಈ ರೀತಿ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಓಡುತ್ತೋ ಆವಾಗ ನಿಮ್ಮ ಕಾನ್ಷಿಯಸ್ ಮೈಂಡ್ ಹೋಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಇದರಿಂದಾಗಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಫಾಲೋ ಮಾಡುವಾಗ ನಿಮಗೆ ರಿಸಲ್ಟ್ಸ್ ಸಿಗದೆ ಹೋಗೋದು. ಇದನ್ನ ಏನಾದರೂ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಫಾಲೋ ಮಾಡಿಬಿಟ್ರೆ, ಅಂದರೆ ನಮ್ಮ ಗೋಲನ್ನು, ನಮ್ಮ ಫ್ರೀಕ್ವೆನ್ಸಿನ, ನಮ್ಮ ವೈಬ್ರೇಷನ್ನ ಇದನ್ನೆಲ್ಲ ಡೈರೆಕ್ಟಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತಿಳಿಸೋದು, ಅದು ಯಾವ ರೀತಿ ನಮ್ಮ ಕಾನ್ಷಿಯಸ್ ಮೈಂಡು ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ. ಇದನ್ನು ಏನಾದರೂ ಕರೆಕ್ಟಾಗಿ ನಾವು ಫಾಲೋ ಮಾಡಿಬಿಟ್ರೆ ನಾವು ಅಂದ್ಕೊಂಡಿದ್ದು ಈ ಕಡೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದರೆ ಸಬ್ಕಾನ್ಷಿಯಸ್ ಮೈಂಡ್ ಡೈರೆಕ್ಟಾಗಿ ನಮ್ಮ ಕೈಯಲ್ಲಿ ಮಾಡಿಸುತ್ತೆ ಅದನ್ನು. ಈಗ ಸಬ್ಲಿಮಿನಲ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ? ಈ ಸಬ್ಲಿಮಿನಲಲ್ಲಿ 3 ಟೈಪ್ಸ್ ಇದೆ. ಅದು ಮೊದಲನೇದೇನು ಅಂದರೆ ವಿಜುವಲ್ಸ್, ಅಂದರೆ ನಾವೇನು ನೋಡ್ತೀವೋ ನಮ್ಮ ಕಣ್ಣಲ್ಲಿ ಅದು. ಇನ್ನೊಂದು ಆಡಿಟರಿ ಸಬ್ಲಿಮಿನಲ್, ಅಂದರೆ ಅದರಲ್ಲಿ ವಾಯ್ಸು ಮತ್ತು ಸೌಂಡು ಇರುತ್ತೆ. ಇನ್ನೊಂದು ಕೈನೆಸ್ಥೆಟಿಕ್ ಅಂತ, ಅದರಲ್ಲಿ ಟಚ್ ಮತ್ತು ಫೀಲ್ ಇರುತ್ತೆ. ವಿಜುವಲ್ಸ್ ಅಂದರೆ ನಾವೇನು ನೋಡ್ತೀವೋ ಅದು, ಅದ್ರ ಬಗ್ಗೆ ಹೇಳ್ತೀನಿ. ಈಗ ನಾವೇನಾದರೂ ಒಂದು ನೋಡ್ತಾ ಇರ್ತೀವಿ, ಆದರೆ ಅದು ಕಂಪ್ಲೀಟಾಗಿ ಆ ಪಿಕ್ಚರ್ನ ನಾವೇನು ನೋಡ್ತಾ ಇರ್ತೀವೋ ಬರೀ ಅದನ್ನು ಮಾತ್ರ ನೋಡ್ತಾ ಇರಲ್ಲ. ಅಲ್ಲಿ ಈಗ ಒಂದು ಆ್ಯಡ್ ಬರ್ತಾ ಇರುತ್ತೆ, ಒಂದು ಸುಂದರವಾದ ಹುಡುಗಿ ಪೆಪ್ಸಿ ಕುಡಿತಾ ಇರ್ತಾಳೆ, ಆ ಸುಂದರವಾದ ಹುಡುಗಿನ ಡ್ರೆಸ್ ಬಗ್ಗೆ ಇರುತ್ತೆ ಆ್ಯಡು. ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆ ಸುಂದರವಾದ ಹುಡುಗಿನ ಅಥವಾ ಅವಳ ಡ್ರೆಸ್ಸನ್ನು ಕ್ಯಾಚ್ ಮಾಡಿರಲ್ಲ, ಕಣ್ಣು ಅದನ್ನು ನೋಡ್ತಾ ಇರುತ್ತೆ. ಸಬ್ಕಾನ್ಷಿಯಸ್ ಮೈಂಡು ಅಲ್ಲಿ ಎಲ್ಲೋ ಅವಳ ಪಕ್ಕದಲ್ಲಿರುವಂಥ ಪೆಪ್ಸಿ ಬಾಟಲ್ ಅಥವಾ ಅವಳು ಕುಡಿತಾ ಇರುವಂಥ ಪೆಪ್ಸಿ ಬಾಟಲ್ನ ಕ್ಯಾಚ್ ಮಾಡಿರುತ್ತೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಜಾಸ್ತಿ ನಡೀತಾ ಇರುತ್ತೆ. ಸೊ ಇದು ವಿಜುವಲ್ ಸಬ್ಲಿಮಿನಲ್ ಟೆಕ್ನಿಕ್. ಅಂದರೆ ಒಂದನ್ನು ನೋಡ್ತಾ ಇರ್ತೀವಿ, ಅದರಲ್ಲಿ ಯಾವುದೋ ಒಂದು ನಮ್ಮ ಕಣ್ಣಿಗೆ ಬಿದ್ದಿರುತ್ತೆ, ಆದರೆ ನಾವು ಗಮನ ಕೊಟ್ಟಿರಲ್ಲ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಗಮನಕ್ಕೆ ಸಿಕ್ಕಿರುತ್ತೆ. ಅದನ್ನು ವಿಜುವಲ್ ಸಬ್ಲಿಮಿನಲ್ ಟೆಕ್ನಿಕ್ ಅಂತೀವಿ. ಈಗ ಈ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ನಾವು ಈ ವಿಜುವಲ್ ಸಬ್ಲಿಮಿನಲ್ನ ಹೇಗೆ ಉಪಯೋಗಿಸ್ಕೋಬಹುದು ಅಂದರೆ, ನೆನ್ನೆ ವಿಡಿಯೋಲಿ ಹೇಳಿದ್ದೆ ಅಲ್ವಾ, ಏನು ಹೇಳಿದ್ದೆ? ವಿಷನ್ ಬೋರ್ಡ್ ಅಂದರೆ ಅಲ್ಲಿರುತ್ತೆ ನಮ್ಮ ಕಣ್ಮುಂದೆ, ನಾವು ಗಮನ ಕೊಟ್ಟು ಅದನ್ನು ನೋಡ್ತಾನೇ ಇದ್ರೂ ನೋಡಿಲ್ಲ ಅಂದರೂ ಅದರ ಮುಂದೆ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಷ್ಟು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಕ್ಯಾಚ್ ಮಾಡಿರುತ್ತೆ. ಹೇಗೆ ಅಂದರೆ, ಈಗ ನಿಮ್ಮ ಫ್ರೆಂಡ್ ಜೊತೆ ನೀವು ಮಾತಾಡ್ತಾ ಇರ್ತೀರಾ, ಅವ್ರ ಟೀ ಶರ್ಟ್ ಮೇಲೆ ಯಾವುದೋ ಒಂದು ಬ್ರ್ಯಾಂಡಿನ ಹೆಸರು, ಅಡಿಡಾಸ್ ಅಥವಾ ಏನೋ ಓಕೆ ಅಡಿಡಾಸ್ ಅಂತಲೇ ಇಟ್ಕೊಳ್ಳೋಣ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಅಡಿಡಾಸ್ ಅಂತ ಒಂದು ಬರ್ದಿರುತ್ತೆ ಅವ್ರ ಟೀ ಶರ್ಟ್ ಮೇಲೆ. ನೀವು ಸುಮ್ಮನೆ ಅವ್ರ ಜೊತೆ ಮಾತಾಡಿರ್ತೀರಾ, ಅಡಿಡಾಸ್ ಅನ್ನೋದನ್ನು ನೋಡಿನೂ ಇರಲ್ಲ, ಗಮನನೂ ಕೊಟ್ಟಿರಲ್ಲ, ಆದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಆಮೇಲೆ ನೀವು ಯಾವಾಗಲೂ ಇನ್ನೊಂದ್ಸಲ ಯಾವಾಗಲೂ ಏನೋ ತಗೊಳಕ್ಕೆ ಹೋಗಿರ್ತೀರ,
ಈ ಅಡಿಡಾಸ್ ಅನ್ನೋ ಶೂಸ್ ನೋಡಿರ್ತೀರಾ, ಅಥವಾ ಬ್ಯಾಗ್ ನೋಡಿರ್ತೀರಾ, ಅಥವಾ ಅಡಿಡಾಸ್ ಅಂತ ಇರೋದು ಬೇರೆ ಯಾವುದಾದ್ರೂ ಒಂದು ನೋಡಿರ್ತೀರಾ. ಆ ಅಡಿಡಾಸ್ ಅನ್ನೋ ಬ್ರ್ಯಾಂಡ್ ನೋಡಿದ ತಕ್ಷಣ ನಿಮಗೆ ಇದನ್ನ ತಗೋಬೇಕು ನಾನು ಈ ಬ್ರ್ಯಾಂಡಲ್ಲಿ ಅಂತ ಒಂದು ಥಾಟ್ ಬರುತ್ತೆ. ಅದು ಯಾಕೆ ಬರುತ್ತೆ ಅಂದರೆ, ಅವತ್ತು ನಿಮ್ಮ ಸ್ನೇಹಿತರ ಜೊತೆ ನೀವು ಮಾತಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಕ್ಯಾಚ್ ಮಾಡಿದೆ. ಅದು ಇವಾಗ ನಿಮ್ಮನ್ನು ಈ ರೀತಿ ತಗೊಳ್ಳೋ ಥರ ಮಾಡ್ತಿದೆ, ಆ ಬ್ರ್ಯಾಂಡ್ ಮೇಲೆ ನಿಮಗೆ ಮನಸ್ಸಾಗೋ ಥರ ಮಾಡ್ತಿದೆ. ಎಕ್ಸಾಕ್ಟ್ಲಿ ಅದೇ ಈ ವಿಷನ್ ಬೋರ್ಡ್ ಕೂಡ ಮಾಡ್ತಾ ಇದೆ. ನೀವೇ ನಿಮಗೇನು ಬೇಕು ಅಂದರೆ ನಿಮ್ಮ ಗೋಲ್ ಏನಿದೆ ಅದನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಗೋಡೆ ಮೇಲೆ ಹಾಕಿದ್ದೀರಾ, ಅದರ ಮುಂದೆ ಓಡಾಡ್ತಾ ಇದ್ದೀರಾ. ಆ ಸಮಯ ಬಂದಾಗ ಕರೆಕ್ಟಾಗಿ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ. ಅದು ಸಮಯ ಬಂದಾಗ ಟಕ್ ಅಂತ ನಿಮ್ಮ ಕೈಯಲ್ಲಿ ಅದನ್ನು ಮಾಡಿಸ್ಬಿಡುತ್ತೆ. ಈಗ ಎರಡನೇ ಟೈಪಿಗೆ ಹೋಗೋಣ. ಅದೇನು? ಆಡಿಟರಿ ಸಬ್ಲಿಮಿನಲ್ ಟೆಕ್ನಿಕ್. ಅಂದರೆ ಇದರಲ್ಲಿ ವಾಯ್ಸು ಮತ್ತು ಸೌಂಡ್ ಇರುತ್ತೆ. ಇದು ತುಂಬ ಫೇಮಸ್ ಆಗಿರುವಂಥ ಒಂದು ಟೆಕ್ನಿಕ್. ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ನೀವು ಗೈಡೆಡ್ ಮೆಡಿಟೇಷನ್ಸ್ ವಿಡಿಯೋಸ್ನ ಕೇಳಿಸ್ಕೊಂಡು ಮೆಡಿಟೇಷನ್ಸ್ ಮಾಡ್ತೀರಾ ಅಲ್ವಾ? ಪ್ರತಿ ಒಂದು ಗೈಡೆಡ್ ವಿಡಿಯೋ ಮೆಡಿಟೇಷನ್ ವಿಡಿಯೋಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ಕು ಕಂಪಲ್ಸರಿ ಇದ್ದೇ ಇರುತ್ತೆ. ಮ್ಯೂಸಿಕ್ ಇಲ್ಲದೆ ಇರೋವಂಥ ಮೆಡಿಟೇಷನ್ ಯಾವುದೂ ನಿಮಗೆ ಸಿಗಲ್ಲ. ಬೇಕಾದ್ರೆ ಹುಡುಕಿ ನೋಡಿ. ಇದು ಯಾಕೆ ಅಂತ ಹೇಳ್ತೀನಿ ನೋಡಿ. ನೀವು ಮ್ಯೂಸಿಕ್ ಇರುವಂಥ ಗೈಡೆಡ್ ಮೆಡಿಟೇಷನ್ ವಿಡಿಯೋನ ಕೇಳಿಸ್ಕೊಳ್ಳೋವಾಗ ಏನಾಗುತ್ತೆ, ಆ ಮ್ಯೂಸಿಕ್ಕು ನಿಮ್ಮ ಮನಸ್ಸನ್ನು ಅಂದರೆ ಕಾನ್ಷಿಯಸ್ ಮೈಂಡನ್ನು ಕೇಳಿಸ್ಕೊಳ್ತಾ ಇರುತ್ತೆ. ಕಾನ್ಷಿಯಸ್ ಮೈಂಡ್ ಮ್ಯೂಸಿಕ್ನ ಕೇಳಿಸ್ಕೊಳ್ತಾ ಇರುತ್ತೆ. ನಿಮ್ಮ ಕಾನ್ಷಿಯಸ್ ಮೈಂಡನ್ನು ಮ್ಯೂಸಿಕ್ ಒಳಗಡೆ ಹಾಕ್ಬಿಟ್ಟಿರ್ತೀರ, ಯಾಕೆಂದರೆ ಕಿವಿಯಲ್ಲಿ ಕೇಳಿಸೋದು ಅದೇ. ಅದರ ಮಧ್ಯದಲ್ಲಿ ಗೈಡೆಡ್ ಅಂದರೆ ನೀವು ಮೆಡಿಟೇಷನ್ನ ಹೇಗೆ ಮಾಡಬೇಕು, ಡೀಪ್ ಆಳವಾಗಿ ಉಸಿರನ್ನು ಎಳೆದುಕೊಳ್ಳಿ, ಬಿಡಿ, ಇದೆಲ್ಲ ಹೇಳ್ತಾ ಇರ್ತಾರಲ್ವಾ, ಅದು ಎಲ್ಲಿಗೆ ಹೋಗುತ್ತೆ? ಡೈರೆಕ್ಟಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ. ಸೊ ಇಲ್ಲೇನು ಮಾಡ್ತಿದ್ದೀವಿ ನಾವು ಮೆಡಿಟೇಷನ್ ಮಾಡುವಾಗ? ಡೈರೆಕ್ಟಾಗಿ ಸುಮ್ಮನೆ ಸೈಲೆಂಟಾಗಿ ಮೆಡಿಟೇಷನ್ ಮಾಡೋಕೆ ಕೂತ್ಕೊಂಡ್ರೆ ಏನಾಗುತ್ತೆ, ನಮ್ಮ ಮೈಂಡು, ಕಾನ್ಷಿಯಸ್ ಮೈಂಡು, ಸಬ್ಕಾನ್ಷಿಯಸ್ ಮೈಂಡು ಎಲ್ಲನೂ ಮಿಕ್ಸ್ ಆಗಿ ಒಳ್ಳೆ ಸಾಂಬಾರ್ ಥರ ಆಗ್ಬಿಟ್ಟಿರುತ್ತೆ. ಅಂದರೆ ಥಾಟ್ಸು ಬರ್ತಾನೇ ಇರುತ್ತೆ, ಫೋಕಸ್ ಇರಲ್ಲ, ಹೀಗೆಲ್ಲ. ನಿಮಗೇನಾದರೂ ಗೈಡೆಡ್ ಮೆಡಿಟೇಷನ್ ಬೇಡ, ನೀವೇ ಮಾಡ್ಕೊಳ್ತೀವಿ ಅಂದರು, ಈ ತ್ರಾತಕ್ ಮ್ಯೂಸಿಕ್ ಅಥವಾ ಈ ಥರ ಮೆಡಿಟೇಷನ್ ಮ್ಯೂಸಿಕ್ಗಳೇ ಸಿಗುತ್ತಲ್ವ ನಿಮಗೆಲ್ಲಾದರೂ, ಆ ಮ್ಯೂಸಿಕ್ಕೇ ಹಾಕ್ಕೊಂಡು ಕೂಡ ಕುತ್ಕೊಂಡು ನಿಮ್ಮ ಮನಸ್ಸಿನ ಜೊತೆ ನೀವೇ ಮಾತಾಡ್ಕೊಳ್ಳಿ. ಅಂದರೆ ನೀವೇ ಮೆಡಿಟೇಷನ್ ಮಾಡೋ ಪದ್ಧತಿ ಗೊತ್ತಿದ್ರೆ ಮನಸ್ಸಲ್ಲಿ ನೀವೇ ಮಾಡ್ಕೊಳ್ಳಿ ಆ ಮ್ಯೂಸಿಕ್ ಹಾಕ್ಕೊಂಡು. ಆವಾಗ ಏನಾಗುತ್ತೆ, ಕಾನ್ಷಿಯಸ್ ಮೈಂಡ್ ಮ್ಯೂಸಿಕ್ ಕಡೆ ಹೋಗುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ಮಾತ್ರ ಮೆಡಿಟೇಷನ್ ಕಡೆ ಗಮನ ಕೊಟ್ಟಿರುತ್ತೆ. ಸೊ ಇಲ್ಲಿ ಮೆಡಿಟೇಷನಲ್ಲಿ ಬರೀ ಅವ್ರೇನು ಗೈಡ್ ಮಾಡ್ತಾ ಇರ್ತಾರಲ್ವ ಅದು ಮಾತ್ರ ಸಬ್ಕಾನ್ಷಿಯಸ್ ಮೈಂಡ್ ತಗೊಂಡಿದ್ದಕ್ಕೇನೆ ಗೈಡೆಡ್ ಮೆಡಿಟೇಷನ್ ಮಾಡಿದಾಗ ನಿಮಗೆಲ್ಲ ರಿಸಲ್ಟ್ ಸಿಗೋದು. ಅಂದರೆ ಮೈಂಡ್ ಕಾಮ್ ಆಗುತ್ತೆ, ಕೋಪ ಕಡಿಮೆ ಆಗಿರುತ್ತೆ, ನೀವೇನು ಅಂದ್ಕೊಂಡ್ರೆ ಅದು ಮಾಡೋಕ್ಕಾಗ್ತಾ ಇರುತ್ತೆ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀರಾ, ಏನಾದರೂ ಒಂದು ಪ್ರಾಬ್ಲಮ್ಗೆ ಆರಾಮಾಗಿ ಸೊಲ್ಯೂಷನ್ಸ್ ಸಿಗ್ತಾ ಇರುತ್ತೆ, ಆರೋಗ್ಯ ಸುಧಾರಿಸ್ಕೊಳ್ತಾ ಇರುತ್ತೆ. ಒಂದಲ್ಲ ಎರಡಲ್ಲ, ಮೆಡಿಟೇಷನ್ಸಿಂದ ಸಾವಿರಾರು ಅಷ್ಟು ಬೆನಿಫಿಟ್ಸ್ ಇದೆ. ಸೊ ಅದು ನಿಮಗೆ ಮಾಡ್ತಾನೆ ನೀವು ಅನುಭವಿಸಿದ್ರೇ ನಿಮಗೆ ಗೊತ್ತಾಗೋದು. ಸೊ ಈ ಆಡಿಟರಿ ಅಂದರೆ ಸೌಂಡು ಮತ್ತು ವಾಯ್ಸು ಎರಡೂ ಇರೋವಂಥದ್ದು. ಅಂದರೆ ಇವಾಗ ಅರ್ಥ ಆಯ್ತಲ್ಲ, ನಾನು ಹೇಳಿದ್ನಲ್ಲ ಗೈಡೆಡ್ ಮೆಡಿಟೇಷನ್ಸ್. ಈಗ ಅಫರ್ಮೇಷನ್ಸ್ ವಿಡಿಯೋಸು ನಿಮಗೆ ಸಿಗುತ್ತೆ ಅಲ್ವಾ, ಎಷ್ಟೊಂದು ಜನ ಪೋಸ್ಟ್ ಮಾಡಿರ್ತಾರೆ. ಆದರೆ ನಾನು ಪೋಸ್ಟ್ ಮಾಡ್ತಾ ಇಲ್ಲ, ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ, ಈಗ ಮಾಡ್ತಾ ಇಲ್ಲ. ಯಾಕೆಂದರೆ ನನಗೇನು ಗೊತ್ತಾ, ನಿಮಗೇನು ಪ್ರಾಬ್ಲಮ್ ಇದೆ ಅದಕ್ಕೆ ನೀವೇ ಅಫರ್ಮೇಷನ್ ಮಾಡ್ಕೋಬೇಕು. ಯಾರೋ ರೆಡಿ ಮಾಡಿರೋ ಅಫರ್ಮೇಷನ್ನ ನೀವು ಹೇಳ್ಕೊಳ್ಳೋಕ್ಕಿಂತ ನಿಮ್ಮ ಲೈಫಲ್ಲಿ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಯಾವ ರೀತಿ ನೀವು ಅಫರ್ಮೇಷನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೋ ಅದನ್ನು ಹೇಳ್ಕೊಂಡಾಗ ಅದು ನಿಮ್ಮ ಮನದಾಳದಿಂದ ಬರುತ್ತೆ. ಯಾರೋ ಹೇಳಿರೋದನ್ನು ಅಂದರೆ ಪಾಠನ ಕಂಠಪಾಠ ಮಾಡಿ ಒಪ್ಪಿಸ್ದಂಗೆ ಆಗುತ್ತೆ, ಅದರಲ್ಲಿ ಫೀಲ್ ಅನ್ನೋದಿರಲ್ಲ ನಿಮ್ಮದು. ಅದಕ್ಕೆ ನಾನು ನಿನ್ನೆ ಫಸ್ಟ್ ಅಫರ್ಮೇಷನ್ ವಿಡಿಯೋ ಹಾಕಿದೆ, ಆಮೇಲೆ ವಿಷನ್ ಬೋರ್ಡ್ ವಿಡಿಯೋ ಹಾಕಿ ಈಗ ಸಬ್ಲಿಮಿನಲ್ ಅಂದರೆ ಸ್ಟೆಪ್ ವೈಸ್ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಈಗ ನೀವು ಹೇಗೆ ನಿಮ್ಮದೇ ಆದ ಒಂದು ಓನ್ ಆಡಿಟರಿ ಅಂದರೆ ವಾಯ್ಸು ಸೌಂಡ್ ಎಲ್ಲ ಮಿಕ್ಸ್ ಮಾಡಿ ನಿಮ್ಮದೇ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಯಾವುದಾದ್ರೂ ಒಂದು ಮ್ಯೂಸಿಕ್ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಂದರೆ ಈ ಥರ ಮೆಡಿಟೇಷನ್ ಮ್ಯೂಸಿಕ್ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫಸ್ಟ್ ಅಫರ್ಮೇಷನ್ಸ್ನ ಬರ್ಕೊಂಬಿಡಿ ಒಂದು ಪೇಪರಲ್ಲಿ. ನಿಮಗೆ ಇರೋ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಅಫರ್ಮೇಷನ್ಸು ಸೂಕ್ತವಾಗಿರುತ್ತೋ ಅದನ್ನು ಯಾವ್ದು ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಒಂಥರ ಆಹ್ಲಾದ ಬರುತ್ತೋ, ಒಂದು ಮೋಟಿವೇಶನ್ ಆಗುತ್ತೋ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಯೂಸ್ ಆಗುತ್ತೋ ಅಂಥದ್ದೆಲ್ಲ ಬರ್ಕೊಂಬಿಟ್ಟು ಅದನ್ನು ನಿಮ್ಮದೇ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಆ ಮ್ಯೂಸಿಕ್ ಮೇಲೆ ರೆಕಾರ್ಡ್ ಮಾಡ್ಕೊಂಬಿಟ್ಟು
ಅದನ್ನು ರಿಪೀಟೆಡ್ ಆಗಿ ಕೇಳ್ತಾ ಇರಿ. ಮೆಡಿಟೇಟಿವ್ ಸ್ಟೇಟಲ್ಲಿ ಕುತ್ಕೊಂಡು ಆರಾಮಾಗಿ ಕಣ್ಣು ಮುಚ್ಕೊಂಡು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ನೀವೇ ಡೌನ್ಲೋಡ್ ಮಾಡ್ಕೊಂಡಿರೋ ಮ್ಯೂಸಿಕ್ಗೆ ನಿಮ್ಮದೇ ವಾಯ್ಸ್ ಹಾಕ್ಬಿಟ್ಟು ನೀವು ಕೇಳಿಸ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾರೋ ಮಾಡಿರೋ ಮ್ಯೂಸಿಕ್ಕು, ಯಾರೋ ಹೇಳಿರೋ ಅಫರ್ಮೇಷನ್ಸ್ನ ನೀವು ಕೇಳಿಸ್ಕೊಂಡಾಗ ಆ ಫೀಲ್ ಅನ್ನೋದು ಎಷ್ಟೇ ಟ್ರೈ ಮಾಡಿದ್ರೂ ಬರಲ್ಲ. ಅದೇ ನಿಮ್ಮ ವಾಯ್ಸಲ್ಲೇ ನೀವು ಮಾಡಿಕೊಂಡಾಗ ಖಂಡಿತ ಬರುತ್ತೆ. ಇವಾಗ ನಾನೇ ಬೇಕಾದರೆ ಹಣಕ್ಕೆ ಬೇರೆ ಅಫರ್ಮೇಷನ್ಸು, ಆಮೇಲೆ ಆರೋಗ್ಯಕ್ಕೆ ಬೇರೆ ಅಫರ್ಮೇಷನ್ಸ್, ಈ ಥರ ವಿಡಿಯೋಸ್ ಮಾಡ್ಬೋದಾಗಿತ್ತು. ಎಷ್ಟೊಂದು ಜನ ಕೇಳ್ತಾ ಇದ್ರು ಜಾಬ್ಗೆ ಎಲ್ಲ ಕೂಡ. ಆದರೆ ನಾನು ಮಾಡಿಲ್ಲ. ಯಾಕೆಂದರೆ ಅದನ್ನು ನೀವು ಸುಮ್ಮನೆ ಏನೋ ಒಂದು ಹಾಡು ಕೇಳಿಸ್ಕೊಳ್ಳೋ ಥರ ಕೇಳಿಸ್ಕೊಳ್ತೀರಾ, ನಿಮ್ಮ ಫೀಲಿಂಗ್ಸ್ ಹಾಕಿರಲ್ಲ. ಅದೇ ನಿಮ್ಮದೇ ಸ್ವಂತ ವಾಯ್ಸಲ್ಲಾದರೆ ಖಂಡಿತ ಆ ಫೀಲ್ ಬರುತ್ತೆ. ಹಾಗಾಗಿ ನಿಮ್ಮ ಬಿಡುವಿನ ಸಮಯದಲ್ಲಿ ಇದನ್ನು ಮಾಡಿಬಿಡಿ. ಒಂದ್ಸಲ ಮಾಡಿಬಿಟ್ರೆ ಅದನ್ನೇ ನೀವು ರಿಪೀಟೆಡಾಗಿ ಕೇಳಿಸ್ಕೊಳ್ತಾ ಇರ್ಬೋದಲ್ವಾ. ಮೆಡಿಟೇಷನ್ನು ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇರ್ಬೋದಲ್ವಾ. ಸೊ ಇದನ್ನು ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ಕಾನ್ಷಿಯಸ್ ಮೈಂಡ್ ಮ್ಯೂಸಿಕ್ ಕಡೆಗೆ ಹೋಗುತ್ತೆ. ಏನು ಅಫರ್ಮೇಷನ್ಸ್ ಬರ್ತಾ ಇದೆಯೋ ಅದು ನಿಮ್ಮದೇ ಸ್ವಂತ ವಾಯ್ಸಲ್ಲಿ, ನಿಮ್ಮದೇ ಭಾವನೆಗಳಿಂದ, ನಿಮ್ಮದೇ ಫೀಲಿಂಗ್ಸಿಂದ ಬರ್ತಾ ಇರುವಂಥ ಆ ಅಫರ್ಮೇಷನ್ಸು ಡೈರೆಕ್ಟಾಗಿ ಎಲ್ಲಿಗೆ ಹೋಗುತ್ತೆ? ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಇದು ಇನ್ನೂ ಎಫೆಕ್ಟಿವ್ ಆಗಬೇಕು ನಿಮಗೆ ಅಂದರೆ ನೀವು ಬೇಕಾದ್ರೆ ಆ ಮ್ಯೂಸಿಕ್ಕು ನಿಮ್ಮ ವಾಯ್ಸು ಕೇಳಿಸ್ಕೊಳ್ತಾ ಜೊತೆಗೆ ನೀವು ಬರ್ಕೊಂಡಿರುವಂಥ ಅಫರ್ಮೇಷನ್ಸ್ನ ಕೂಡ ಅದ್ರ ಜೊತೆಗೆ ನೋಡಿ ಬಾಯಲ್ಲೇ ಜೋರಾಗಿ ಕೂಡ ಹೇಳ್ಕೊಳ್ತಾ ಇರಿ. ಆವಾಗ ಕಾನ್ಷಿಯಸ್ ಮೈಂಡ್ ಮ್ಯೂಸಿಕ್ಕಲ್ಲಿ ಮುಳುಗೋಗಿರುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ಗಂತೂ ಈ ಕಡೆ ಆ ಕಡೆ ತಿರುಗೋಕ್ಕೂ ಜಾಗ ಇರಲ್ಲ. ಯಾಕೆಂದರೆ ಕಿವಿಲೂ ಅದೇ ಬರ್ತಾ ಇದೆ, ಬಾಯಲ್ಲೂ ಅದೇ ಬರ್ತಾ ಇದೆ. ಆವಾಗ ಸಬ್ ಕಾನ್ಷಿಯಸ್ ಮೈಂಡ್ಗಂತೂ ಬೇರೆ ಏನೂ ಇಲ್ಲ, ಬರೀ ಅದೇ ರೀತಿ. ಈಗ ಮೂರನೇದು ಕೈನೆಸ್ಥೆಟಿಕ್ ಅಂದರೆ ಟಚ್ಚು ಮತ್ತು ಫೀಲು. ಈಗ ನನಗಿದು ತುಂಬ ಆಗುತ್ತೆ, ನಿಮ್ಮಲ್ಲಿ ಎಷ್ಟು ಜನಕ್ಕಾಗತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ. ಯಾರನ್ನಾದರೂ ಯಾವುದಾದ್ರೂ ಒಂದು ಜಾಗದಲ್ಲಿ ನೋಡಿದರೆ ಮತ್ತೆ ಆ ಜಾಗಕ್ಕೆ ಹೋದಾಗೆಲ್ಲ ಅವರು ನೆನಪಾಗ್ತಾರೆ. ಅಂದರೆ ಅವರನ್ನು ಬೇರೆ ಜಾಗದಲ್ಲಿ ನೋಡಿದ್ರೆ ಮತ್ತೆ ಅಷ್ಟು ನೆನಪಾಗಲ್ಲ. ಅದೇ ಜಾಗದಲ್ಲೇ ಅವರನ್ನು ನೋಡಿದಾಗ ಅಂದರೆ ಅವ್ರು ಇಲ್ಲದೆ ಇರುವಾಗ ಅವ್ರು ತುಂಬ ನೆನಪಾಗ್ತಾರೆ ನಿಮಗೆ. ಹೌದು, ಈ ಜಾಗದಲ್ಲಿ ನಾನು ಅಂಥವ್ರನ್ನ ಮೀಟ್ ಮಾಡಿದ್ನಲ್ಲ ಅಂತ. ಇದು ಯಾಕಾಗತ್ತೆ ಅಂದರೆ ನೀವು ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ಜೊತೆ ಮಾತಾಡಿರ್ತೀರಾ, ಶೇಕ್ ಹ್ಯಾಂಡ್ ಮಾಡಿರ್ತೀರಾ, ಎಲ್ಲ ಕಾನ್ವರ್ಸೇಷನ್ಸ್ ಮುಗ್ದಿರುತ್ತೆ. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗಿರ್ತಾರೆ, ನಿಮ್ಮ ಪಾಡಿಗೆ ನೀವು ಬಂದಿರ್ತೀರಾ. ಇಲ್ಲಿ ನಿಮ್ಮ ಕಾನ್ಷಿಯಸ್ ಮೈಂಡ್ ಮಾತಾಡ್ತಾ ಇದೆ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡಿದೆ, ಅವ್ರು ಆ ಜಾಗದಲ್ಲಿ ಯಾವ ಕಲರ್ ಬಟ್ಟೆ ಹಾಕ್ಕೊಂಡಿದ್ರು, ಅವ್ರನ್ನ ನೀವು ಟಚ್ ಮಾಡಿದ ಆ ಫೀಲು, ಅಂದರೆ ಆ ಶೇಕ್ ಹ್ಯಾಂಡ್ ಮಾಡಿದಾಗ ಆ ಟಚ್ ಆಯ್ತಲ್ವಾ, ಆ ಫೀಲು, ಇದೆಲ್ಲ ನಿಮ್ಮ ಸಬ್ ಕಾನ್ಷಿಯಸ್ಸಲ್ಲಿ ರಿಜಿಸ್ಟರ್ ಆಗಿದೆ. ಆ ವಾತಾವರಣ ಸರೌಂಡಿಂಗಲ್ಲಿ ಏನೇನಿತ್ತು, ಸೊ ಇದೆಲ್ಲ ಫೀಲ್ ಆಗುತ್ತೆ. ಬಟ್ ಈ ಸಬ್ಲಿಮಿನಲ್ ಟೆಕ್ನಿಕ್ಸಲ್ಲಿ ವಿಜುವಲ್ ಮತ್ತು ಆಡಿಟ್ರಿನೇ ಜಾಸ್ತಿ ಯೂಸ್ ಆಗೋದು. ಈ ಕೈನೆಸ್ಥೆಟಿಕ್ಸ್ ಅಷ್ಟೇನು ಯೂಸ್ ಮಾಡ್ಕೊಳ್ಳಲ್ಲ ಯಾರೂ. ಆದರೆ ನಾವು ಇನ್ಮೇಲೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು, ಕೈನೆಸ್ಥೆಟಿಕ್ ಟಚ್ ಆ್ಯಂಡ್ ಫೀಲ್ ಅಂತ. ಹೇಗೆ ಅಂತೀರಾ? ನಾವೇನಾದರೂ ಎಕ್ಸಸೈಸ್ ಮಾಡ್ತಾ ಇರ್ತೀವಿ, ಅಥವಾ ಓದೋದು, ಅಥವಾ ಎಕ್ಸಸೈಸ್ ಮಾಡೋದು, ಏನಾದರೂ ಒಂದು ಮಾಡ್ತಾ ಇರ್ತೀವಲ್ಲ, ಅದನ್ನು ಮಾಡುವಾಗ ಒಂದು ಮ್ಯೂಸಿಕ್ ಹಾಕೊಂಬಿಡೋದು. ಅಥವಾ ಮ್ಯೂಸಿಕ್ ಇಲ್ದಿದ್ರೂ ನಾವು ಎಕ್ಸಸೈಸ್ ಮಾಡುವಾಗ ನಮ್ಮ ಅಫರ್ಮೇಷನ್ಸ್ನ ನಮ್ಮ ಮುಂದೆ ಎಲ್ಲಾದರೂ ಬರ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಅಲ್ಲೆಲ್ಲಾದರೂ ನಮ್ಮ ಮುಂದೆ ಇಟ್ಕೊಂಡ್ಬಿಡೋದು. ಆ ಅಫರ್ಮೇಷನ್ಸ್ನ ನೋಡ್ತಾ ಇಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡ್ತಾ ಇರ್ತೀವಲ್ಲ, ಎಕ್ಸಸೈಸ್ ಅಥವಾ ಅಡುಗೆ ಅಥವಾ ಬೇರೆ ಏನಾದರೂ ಕೆಲಸ, ಈ ಹೂ ಕಟ್ಟೋದು, ಏನೋ ಒಂದು ಆಫೀಸಲ್ಲಿ ಸುಮ್ಮನೆ ಇರ್ತೀರಾ, ಫ್ರೀಯಾಗಿರ್ತೀರಾ, ನಿಮ್ಮ ಅಫರ್ಮೇಷನ್ಸ್ನ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಫೋನಲ್ಲಿ ಎಲ್ಲ ಸೇವ್ ಮಾಡ್ಕೊಂಡಿರ್ತೀರ, ಫೋಟೋ ತಗೊಳ್ಳೋದು ಅಥವಾ ಟೈಪ್ ಮಾಡಿ ಇಟ್ಕೊಂಡು. ನೀವೇನು ಕೆಲಸ ಮಾಡ್ತಾ ಇರ್ತೀರೋ ಆ ಕೆಲಸ ಮಾಡ್ತಾ ಈ ಅಫರ್ಮೇಷನ್ಸ್ನ ನೋಡ್ತಾ ಇರೋದು. ಆವಾಗ ಏನಾಗುತ್ತೆ, ಈ ಅಫರ್ಮೇಷನ್ಸ್ನ ನೀವು ಬರೆದಿಟ್ಕೊಂಡಿದ್ದೀರಾ, ಅದನ್ನು ಫೋಟೋ ತಗೊಂಡಿದ್ದೀರಾ, ಅಥವಾ ನೀವು ಟೈಪ್ ಮಾಡಿದ್ದೀರಾ, ಅಲ್ಲಿ ಟಚ್ಚು ಮತ್ತು ಫೀಲು ಎರಡೂ ಇದೆ. ಸೊ ಈಗ ನೀವು ನೋಡಿದಾಗೆಲ್ಲ ಅದನ್ನು ನೋಡಿದಾಗ, ಅಂದರೆ ನೀವು ಕೆಲಸ ಮಾಡುವಾಗೆಲ್ಲ ಅದನ್ನು ನೋಡ್ತಾ ಇದ್ದಾಗ, ನೀವು ಆ ಕೆಲಸ ಮಾಡುವಾಗ ಅದಿಲ್ಲ ಅಂದರೂ ಆಟೋಮ್ಯಾಟಿಕ್ಕಾಗಿ ನೀವು ಬೇರೆ ಟೈಮಲ್ಲಿ ಎಕ್ಸಸೈಸ್ ಮಾಡುವಾಗ ಅಫರ್ಮೇಷನಲ್ಲಿ ನಿಮ್ಮ ಕಣ್ಮುಂದೆ ಇಲ್ಲ ಅಂದರೂ ಆಟೋಮ್ಯಾಟಿಕ್ಕಾಗಿ ಅದು ಬಂದುಬಿಡುತ್ತೆ ನಿಮ್ಮ ತಲೆಯಲ್ಲಿ. ಓಕೆ, ನನ್ನ ಅಫರ್ಮೇಷನ್ಸ್ ಇದು ಅಂತ ನೀವು ಹೇಳ್ಕೊಳ್ಳೋಕೆ ಶುರು ಮಾಡಿಬಿಡ್ತೀರಾ ನೀವು ಮಾಡ್ತಾ ಇರೋ ಕೆಲಸದಲ್ಲಿ. ಸೊ ಇನ್ಮೇಲೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋಣ, ಈ ರೀತಿ ಯೂಸ್ ಮಾಡ್ಕೊಳ್ಳೋಣ. ಸೊ ನಿಮ್ಮಲ್ಲಿ ಯಾರಾದರೂ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ರೆ, ಇಷ್ಟ ಆಗ್ತಿದ್ರೆ ನಿಮಗೆ, ನೀವೇನು ಮಾಡಬೇಕು, ನಿಮ್ಮ ಲೈಫಲ್ಲಿರುವಂಥ ಎಲ್ಲ ಗೋಲ್ಸನ್ನು ಬರೆದಿಟ್ಕೊಂಡು, ಅಂದರೆ ಹೆಲ್ತ್ ವೈಸು ಮತ್ತು ರಿಲೇಷನ್ಶಿಪ್ಸಲ್ಲಿ ಮತ್ತು ಕರಿಯರಲ್ಲಿ, ಅಂದರೆ ನಿಮ್ಮ ಕೆಲಸದಲ್ಲಿ ಮತ್ತು ಹಣದ ವಿಷಯದಲ್ಲಿ, ಈ 4 ವಿಷಯದಲ್ಲೇ ನಮಗೆ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದು. ಸೊ ಈ 4 ವಿಷಯಗಳಲ್ಲಿ ನಿಮ್ಮ ಲೈಫಲ್ಲಿ ಏನೇನು ಬೇಕು ಅನ್ನೋದ್ರ ಬಗ್ಗೆ
ಅಫರ್ಮೇಷನ್ಸ್ ಮಾಡ್ಕೊಳ್ಳಿ, ನಿಮ್ಮ ಓನ್ ಅಫರ್ಮೇಷನ್ಸ್ ಮಾಡಿ ಇಟ್ಕೊಳ್ಳಿ, ವಿಷನ್ ಬೋರ್ಡ್ಸ್ ಮಾಡ್ಕೊಳ್ಳಿ. ಮತ್ತು ಅದನ್ನು ನಾನೀಗ ಹೇಳಿದ್ನಲ್ಲ, ಏನು ಆಡಿಯೋ ವಿಷನ್, ಇದು ಸಬ್ಲಿಮಿನಲ್ಲು, ಆಡಿಟ್ರಿ ಸಬ್ಲಿಮಿನಲ್ಲು ಮತ್ತು ಕೈನೆಸ್ಥೆಟಿಕ್. ಸೊ ಈ 3 ಭಾಗದಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಇದಾದ ಮೇಲೆ ನೆಕ್ಸ್ಟ್ ವಿಡಿಯೋ ಕೂಡ ಇದಕ್ಕೆ ಸಂಬಂಧಪಟ್ಟಂತೆಯೇ ಬರ್ತಾ ಇರುತ್ತೆ. ಇನ್ನು ಮುಂದೆ ಎಲ್ಲನೂ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಹಾಗಾಗಿ ನೀವು ಪ್ರತಿಯೊಂದು ವಿಡಿಯೋನ ಕೇಳಿಸ್ಕೊಳ್ತಾ ಹೋದಷ್ಟು ನಿಮ್ಮ ಗೋಲ್ಗೆ ಇನ್ನಷ್ಟು ಹತ್ತಿರ ಆಗ್ತಾ ಹೋಗ್ತಾ ಇರ್ತೀರ. ಸೊ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ